ಹಾಯ್ ಹಲೋ ಎಲ್ರಿಗೂ ನಮಸ್ತೆ. ವೆಲ್ಕಮ್ ಟು ಚೆರೀಸ್ ಚಾನಲ್. ನಾನು ನಿಮ್ಮ ರೋಹಿಣಿ ಮಾತಾಡ್ತಾ ಇರೋದು. ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಕೋಟಿಲಿಂಗೇಶ್ವರದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ನೀವು ಈ ಮಾಹಿತಿನ ತಿಳ್ಕೊಬೇಕಾ? ಫಸ್ಟ್ ಟೈಮ್ ಚಾನಲ್ನ ನೋಡ್ತಾ ಇದ್ದೀರಾ, ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ವಾ? ಹಾಗಾದರೆ ಫಸ್ಟ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ನಮಗೆ ತುಂಬಾ ಇಂಪಾರ್ಟೆಂಟ್. ಕೋಟಿಲಿಂಗೇಶ್ವರ ದೇವಾಲಯವು ಕೋಲಾರ ಜಿಲ್ಲೆಯ ಕೋಲಾರ ತಾಲೂಕಿನ ಕಮ್ಮಸಂದ್ರ ಗ್ರಾಮದಲ್ಲಿದೆ. ಇದು ಒಂದು ಪವಿತ್ರ ಪುಣ್ಯ ಕ್ಷೇತ್ರವಾಗಿದ್ದು ಕೋಟಿಲಿಂಗಗಳ ನಾಡಾಗಿದೆ. ಇಲ್ಲಿ 108 ಅಡಿಗಳ ಬೃಹತ್ ಶಿವಲಿಂಗ ಹಾಗೂ 32 ಅಡಿ ಎತ್ತರದ ಅತಿ ದೊಡ್ಡ ಬಸವಣ್ಣ ಮೂರ್ತಿಯನ್ನು ನಾವಿಲ್ಲಿ ನೋಡಬಹುದು. ಇಲ್ಲಿ ಪ್ರತಿನಿತ್ಯವೂ ಭಕ್ತರು ಶಿವಲಿಂಗವನ್ನು ಸ್ಥಾಪನೆ ಮಾಡ್ತಾ ಇರ್ತಾರೆ. 108 ಅಡಿ ಎತ್ತರದ ಲಿಂಗವನ್ನು ಕೋಟಿಲಿಂಗಗಳಿಂದ ಸ್ಥಾಪಿಸಲಾಗಿದೆ ಹಾಗೂ ಈ ಕ್ಷೇತ್ರದಲ್ಲಿ ಕೋಟಿಲಿಂಗಗಳ ಸ್ಥಾಪನೆಯಾಗುತ್ತಿದೆ. ತ್ರೇತಾಯುಗದ ಕಾಲದಿಂದಲೂ ಪವಿತ್ರ ಕ್ಷೇತ್ರವೆಂದೇ ಪರಿಗಣಿತವಾಗಿರುವ ಕಮ್ಮಕ್ಷೇತ್ರದಲ್ಲಿ ಶ್ರೀ ಸಂಬಶಿವಮೂರ್ತಿ ಸ್ವಾಮಿಗಳ ಮಾರ್ಗದರ್ಶನದಲ್ಲಿ ಈ ಕ್ಷೇತ್ರದಲ್ಲಿರುವ ವಿಶಾಲ ದೇವರುಗಳ ದರ್ಶನವನ್ನ ನಾವು ಒಂದೇ ಕ್ಷೇತ್ರದಲ್ಲಿ ಪಡೆಯಬಹುದು. ದರ್ಶನವನ್ನು ಪಡೆದು ನಾವು ಎರಡನೇ ದ್ವಾರಕ್ಕೆ ಬಂದರೆ ಆಕಾಶ ಶಿವಲಿಂಗ ಹಾಗೂ ಅನೇಕ ದೇವತೆಗಳ ದರ್ಶನವಾಗುತ್ತದೆ. ಹಾಗೂ ದೇವಾಲಯದ ಪ್ರಾಂಗಣದಲ್ಲಿ ಭಕ್ತರು ಸ್ಥಾಪಿಸಿರುವ ಸಾವಿರಾರು ಲಿಂಗಗಳ ದರ್ಶನವನ್ನು ಸಹ ನಾವು ಮಾಡಬಹುದು. ನಾವು ದೇವಾಲಯದ ಪ್ರಾಂಗಣವನ್ನು ಪ್ರವೇಶಿಸಿದ ಬಳಿಕ ಪ್ರಧಾನ ದೇವಾಲಯ ಬ್ರಹ್ಮ, ವಿಷ್ಣು, ಮಹೇಶ್ವರ, ವಿನಾಯಕ, ಅಯ್ಯಪ್ಪ, ಆಂಜನೇಯ, ಕನ್ನಿಕಾ ಪರಮೇಶ್ವರಿ, ಪಾರ್ವತಿ, ಲಕ್ಷ್ಮಿ, ನವಗ್ರಹ, ಸತ್ಯನಾರಾಯಣ ಸ್ವಾಮಿ, ಸುಬ್ರಹ್ಮಣ್ಯ ಸ್ವಾಮಿ, ವೆಂಕಟೇಶ್ವರ, ಪಂಚಮುಖಿ ಆಂಜನೇಯ, ಸಂತೋಷಿ ಮಾತಾ, ಮಂಜುನಾಥೇಶ್ವರ, ಶನೇಶ್ವರ, ಸಾಯಿಬಾಬಾ ಮುಂತಾದ ದೇವರುಗಳ ದರ್ಶನ ಭಾಗ್ಯ ನಾವು ಒಂದೇ ಸ್ಥಳದಲ್ಲಿ ಪಡೆಯಬಹುದು. ಹಾಗೆ ಈ ಕ್ಷೇತ್ರದಲ್ಲಿ ದೇವಾಲಯದ ಎದುರು ಅರಕೆಯ ಬಿಲ್ವಪತ್ರ ಮರ ಹಾಗೂ ನಾಗಲಿಂಗಗಳ ವೃಕ್ಷವಿದೆ. ದೇವಾಲಯದಲ್ಲಿ ಪೂಜಿಸಿದ ಪವಿತ್ರ ದಾರವನ್ನು ಈ ಮರಗಳಿಗೆ ಕಟ್ಟಿದರೆ ಇಷ್ಟಾರ್ಥ ಈಡೇರುತ್ತದೆ. ಈ ಕ್ಷೇತ್ರಕ್ಕೆ ನಿತ್ಯ ಇಲ್ಲಿಗೆ ನೂರಾರು ಭಕ್ತರು ಬರ್ತಾನೆ ಇರ್ತಾರೆ. ದೇವಾಲಯದಲ್ಲಿ ನಿತ್ಯ ಸೇವೆ, ಅನ್ನದಾನ, ಬಡವರಿಗೆ ವಸ್ತ್ರದಾನ ನಡೆಯುತ್ತಾನೆ ಇರುತ್ತೆ. ಪ್ರತಿ ವರ್ಷ ಆಶ್ವಯುಜ ಮಾಸದಲ್ಲಿ ದಸರಾ ಹಬ್ಬದ ಸಂದರ್ಭದಲ್ಲಿ ಇಲ್ಲಿ ರಥೋತ್ಸವ ಹಾಗೂ ಜಾತ್ರೆ ನಡೆಯುತ್ತದೆ. ಈ ಕ್ಷೇತ್ರಕ್ಕೆ ಮಕ್ಕಳನ್ನ ಕರ್ಕೊಬಂದರೆ ಅವ್ರಿಗೆ ತುಂಬಾ ಖುಷಿಯಾಗುತ್ತೆ. ಒಂದೇ ಜಾಗದಲ್ಲಿ ನಾವೆಲ್ಲರ ದೇವರ ದರ್ಶನ ಪಡಿಬೋದು. ಹಾಗೂ ಹಿರಿಯರನ್ನು ಕರ್ಕೊಬಂದು ಸದಾ ಈ ದೇವರ ದರ್ಶನ ಎಲ್ಲ ಕಡೆ ಒಂದೇ ದೇವರ ದರ್ಶನ ಆಗೋದ್ರಿಂದ ಎಲ್ರಿಗೂ ಮನಸ್ಸಿಗೆ ಆನಂದ ಆಗುತ್ತೆ. ಹಾಗೆ ಇಲ್ಲಿ ದೀಪಗಳನ್ನು ಅಲ್ಲೇ ಮಾರ್ತಾರೆ. ಆ ದೀಪಗಳನ್ನ ತಗೊಂಡು ನಾವು ಬೇಕಾದರೆ ಇಲ್ಲಿ ಶಿವಲಿಂಗ ಇದೆ, ಅದರ ಮುಂದೆ ಎಲ್ಲ ದೀಪ ಹಚ್ತಾರೆ. ನಾವು ಕೂಡ ನಮ್ಮ ಇಷ್ಟಾರ್ಥ ಬೇಗ ಸಿದ್ಧಿ ಆಗಲಿ ಅಂತ ದೀಪನ ಹಚ್ಬೋದು. ನಾವು ಕೂಡ ಈ ಕ್ಷೇತ್ರಕ್ಕೆ ಹೋದಾಗ ದೀಪವನ್ನು ಹಚ್ಚಿದ್ವಿ. ಕಾರ್ತಿಕ ಮಾಸದಲ್ಲಿ ನಾವು ಈ ಕ್ಷೇತ್ರನ ದರ್ಶನ ಮಾಡಿದ್ರೆ ಕಾರ್ತಿಕ ಸೋಮವಾರದಲ್ಲಿ ಕೋಟಿಲಿಂಗಗಳ ದರ್ಶನ ಮಾಡಿದ ಅದೃಷ್ಟ ನಮ್ಮದಾಗುತ್ತೆ. ಇವಾಗ ಈ ವಿಡಿಯೋ ನೋಡಿದ್ಮೇಲೆ ನೀವು ಕೋಟಿಲಿಂಗಕ್ಕೆ ಹೋಗಬೇಕು ಅನಿಸ್ತಾ ಇದೆಯಲ್ಲ, ಖಂಡಿತ ನೀವು ಕೋಟಿಲಿಂಗಕ್ಕೆ ಹೋಗಿ ದೇವರ ದರ್ಶನ ಮಾಡಿ, ಕೋಟಿಲಿಂಗಗಳ ದರ್ಶನ ಮಾಡಿ ಈಶ್ವರನ ಕೃಪೆಗೆ ಪಾತ್ರರಾಗಿ. ನಮ್ಮ ಚಾನಲಲ್ಲಿ ಎಲ್ಲ ದೇವಾಲಯಗಳ ವಿಡಿಯೋಗಳು ಇದೆ. ಹೀಗೆ ನೀವು ತುಂಬ ಪುಣ್ಯಕ್ಷೇತ್ರಗಳ ವಿಡಿಯೋಗಳನ್ನು, ದೇವಸ್ಥಾನಗಳನ್ನ ನೋಡಿ ನಿಮಗೆ ಇಷ್ಟ ಆಗುತ್ತೆ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ವಿಡಿಯೋನ ಕೊನೆ ತನಕ ನೋಡಿದ್ದಕ್ಕೆ ಧನ್ಯವಾದಗಳು. ಈ ವಿಡಿಯೋ ಫುಲ್ ನೋಡಿದ್ರೆ ಇಲ್ಲೇ ನಿಮಗೆ ಕೋಟಿಲಿಂಗಗಳ ದರ್ಶನ ಕೂಡ ಆಗುತ್ತೆ, ಎಲ್ಲ ದೇವರುಗಳ ದರ್ಶನ ಕೂಡ ಆಗುತ್ತೆ. ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ಪೂರ್ತಿ ನೋಡಬೇಕು.